ಈ ಅಕೌಂಟ್ ಫೈಲ್ನ ಯಾರು ರೆಡಿ ಮಾಡಿದ್ದು? ಮೇಡಮ್, ಅದು ಆದಿ ಮಾಡಿದ್ದು. ಆದಿ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅಥವಾ ನಿದ್ದೆ ಮಾಡ್ತಾ ಇದ್ದೀರಾ? ನೋಡಿ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೋಗ್ತಾ ಇರಿ, ಗೊತ್ತಾಯ್ತಾ? ಮೇಡಮ್, ಯಾಕೆ ಏನಾಯ್ತು? ಏನಾಯ್ತು ಅಂತ ಕೇಳ್ತಾ ಇದ್ದೀರಲ್ಲ? ನಿಮ್ ಬೇಜವಾಬ್ದಾರಿತನದಿಂದ ಕಂಪನಿಗೆ 1 ಕೋಟಿ ರೂಪಾಯಿ ಲಾಸ್ ಆಗಿದೆ. ಮೇಡಮ್, ಏನು ಹೇಳ್ತಾ ಇದ್ದೀರಾ? ನನ್ನಿಂದ 1 ಕೋಟಿ ಲಾಸ್ ಆಗುವಂಥ ಮಿಸ್ಟೇಕ್ ನಾನೇನು ಮಾಡಿದ್ದೇನೆ? 20 ಲಕ್ಷ ರಿಲೀಸ್ ಮಾಡೋ ಕಡೆ 40 ಲಕ್ಷ ರಿಲೀಸ್ ಮಾಡಿದ್ದೀರಾ. 60 ಲಕ್ಷ ರಿಲೀಸ್ ಮಾಡೋ ಕಡೆ 80 ಲಕ್ಷ ರಿಲೀಸ್ ಮಾಡಿದ್ದೀರಾ. ಹೀಗೆ ಹತ್ತತ್ರ 1 ಕೋಟಿ ಎಕ್ಸ್ಟ್ರಾ ಪೇಮೆಂಟ್ ನ ರಿಲೀಸ್ ಮಾಡಿದ್ದೀರಾ. ನೀವೇ ನೋಡಿ. ಮೇಡಮ್, ಈ ಫೈಲ್ನ ನಾನು ಮಾಡಿದ್ದಲ್ಲ. ನಿಮ್ಮನ್ನ ಬಿಟ್ಟು ಬೇರೆ ಯಾರ್ರೀ ಈ ಮಿಸ್ಟೇಕ್ ಮಾಡೋದಿಕ್ ಸಾಧ್ಯ? ಅದು ನನಗೆ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಅಂತ ಹೇಳೋದಿಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? 1 ಕೋಟಿ ಪೇಮೆಂಟ್ ಎಕ್ಸ್ಟ್ರಾ ಹೋಗಿದೆ. ಮೇಡಮ್, ನಾನು ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಒಂದು ನಿಮಿಷ ರೀ. ನೋಡಿ ಮೇಡಮ್, ಇದು ನಾನು ಮಾಡಿದ್ದು. ಮತ್ತೆ ಇದು ಹೇಗೆ? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಅಂತ ಹೇಳೋದಕ್ಕ ನಾವು ನಿಮಗೆ ಪೇಮೆಂಟ್ ಕೊಡ್ತಾ ಇರೋದು? ಮೇಡಮ್, ಮೋಸ್ಟ್ಲಿ ಯಾರೋ ಸಾಫ್ಟ್ ಕಾಪಿ ತಗೊಂಡು ಚೇಂಜ್ ಮಾಡಿಕೊಂಡು ಸೈನ್ ಮಾಡಿಸ್ಕೊಂಡಿದ್ದಾರೆ. ಸಾಫ್ಟ್ ಕಾಪೀಸ್ನ ನನಗೆ ಬಿಟ್ಟು ಮತ್ತಿನ್ಯಾರ್ಯಾರಿಗೆ ಕಳಿಸ್ತೀರಾ? ಲೀಗಲ್ ಟೀಮ್ಗೆ, ಕಂಪ್ನಿ ಪಾರ್ಟ್ನರ್ಸ್ಗೆ, ಎಲ್ರಿಗೂ ಕಳಿಸ್ತೀನಿ ಮೇಡಮ್. ಅಂಡ್ ಹಾಗೆ ಬೋರ್ಡ್ ಮೆಂಬರ್ಸ್ಗೂ ಕಳಿಸ್ತೀನಿ ಮೇಡಮ್. ಇನ್ಮುಂದೆ ಫೈಲ್ನ ನಾನು ಚೆಕ್ ಮಾಡಿ ಸೈನ್ ಮಾಡಿ ಫೈನಲೈಸ್ ಮಾಡೋವರೆಗೂ ಸಾಫ್ಟ್ ಕಾಪೀಸ್ನ ಯಾರಿಗೂ ಕಳಿಸೋ ಹಾಗಿಲ್ಲ. ಎಕ್ಸ್ಕ್ಯೂಸ್ ಮಿ ಕಾವೇರಿ, ವಾಟ್ ಡು ಯು ಮೀನ್? ಬರೀ ನೀನ್ ಮಾತ್ರ ಫೈಲ್ಸ್ ನೋಡ್ಬೇಕಾ? ಇವನ್ ವಿ ಹ್ಯಾವ್ ಆಲ್ ದ ರೈಟ್ಸ್ ಟು ಲುಕ್ ಇನ್ ಟು ದ ಫೈಲ್. ಓ, ಹಾಗಿದ್ರೆ ಆ ಕಾಪಿನ ಚೇಂಜ್ ಮಾಡಿಸಿ ಸೈನ್ ಮಾಡಿಸಿ ಫಂಡ್ಸ್ನ ರಿಲೀಸ್ ಮಾಡಿದ್ದು ನೀವೇನಾ? ನಾನು ಈ ರೀತಿ ಹೇಳಿದ್ರೆ ನಿಮ್ಮಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅಲ್ವಾ? ನಿಮ್ಮಿಂದಾನೇ ಅಲ್ಲ, ಯಾರಿಂದನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಅದಕ್ಕೆ ಮುಂದೆ ಈ ಥರ ಮಿಸ್ಟೇಕ್ಸ್ ಆಗಬಾರ್ದು ಅಂತಾನೆ ನಾನು ಈ ನಿರ್ಧಾರನ ತಗೊಳ್ತಾ ಇರೋದು. ಆ್ಯಂಡ್ ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರನ ಚೇಂಜ್ ಮಾಡಲ್ಲ. ಇನ್ಮುಂದೆ ಫೈಲ್ ನಾನು ಚೆಕ್ ಮಾಡಿ ಫೈನಲೈಸ್ ಆದ್ಮೇಲೆನೆ ನಿಮಗೆ ಸಾಫ್ಟ್ ಕಾಪೀಸ್ ಬರೋದು. ಅದಕ್ಕೆ ಮುಂಚೆ ಬರಬೇಕು ಅಂತ ಅಂದ್ರೆ ಈ ಥರ ಏನಾದರೂ ಮಿಸ್ಟೇಕ್ ಆದ್ರೆ ಅದಕ್ಕೆ ನೀವೇ ಕಾರಣ ಅಂತ ನಿಮ್ಮ ತಂದೆ ಅವ್ರಿಗೆ ಹೇಳ್ಬಿಡಿ. ಹೇಳಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೆ ದಯವಿಟ್ಟು ನನಗೆ ನನ್ನ ಕೆಲಸನ ಮಾಡೋದಕ್ಕೆ ಬಿಡಿ. ನೋಡಿ, ಇನ್ಮುಂದೆ ಯಾವುದೇ ಡಿಪಾರ್ಟ್ಮೆಂಟಿಂದನೂ ಈ ರೀತಿಯಾದ ಮಿಸ್ಟೇಕ್ಸ್ ಆಗಬಾರ್ದು. ಅಕಸ್ಮಾತ್ ಆದರೆ ಆನ್ ದ ಸ್ಪಾಟ್ ನಿಮ್ನೆಲ್ಲರನ್ನೂ ನನ್ನ ಮನೆಗೆ ಕಳಿಸ್ಬಿಡ್ತೀನಿ. ಮಿಸ್ಟೇಕ್ ಮನೆಯವರಿಂದ ಆದ್ರೂ
ಸ್ಟಾಫ್ಸ್ ಇಂದ ಆದ್ರೂ ಮಿಸ್ಟೇಕೇ ಆಗುತ್ತೆ. ಸೊ ಎಲ್ರಿಗೂ ಸೇರಿಸಿ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೋಡಿ ಆದಿ, ಇನ್ನು 24 hours ಅಲ್ಲಿ ಯಾವ್ಯಾವ ರೈತರಿಗೆ ಎಕ್ಸ್ಟ್ರಾ ಪೇಮೆಂಟ್ ಹೋಗಿದ್ಯೋ ಅವ್ರಿಗೆಲ್ಲ ಕಾಲ್ ಮಾಡಿ ರೀಫಂಡ್ ಮಾಡೋದಿಕ್ಕೆ ಹೇಳಿ, ಅಥವಾ ನೆಕ್ಸ್ಟ್ ಪೇಮೆಂಟ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೆ ಹೇಳಿ. ಓಕೆ ಮೇಡಮ್. ಇದೇ ನಿಮ್ಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ರೀತಿ ಏನಾದ್ರೂ ಆದ್ರೆ ಈ ಕಾವೇರಿ ಇನ್ನೊಂದು ಮುಖನ ನೀವು ನೋಡ್ಬೇಕಾಗತ್ತೆ. ಓಕೆ ಮೇಡಮ್. ಹೋಗಿ ನಿಮ್ ಕೆಲ್ಸನ ನೋಡ್ಕೊಳ್ಳಿ. ಆ ಕಾವೇರಿ ಇಂಡೈರೆಕ್ಟ್ ಆಗಿ ಎಲ್ಲರ ಮುಂದೆ ನಮಗೆ ವಾರ್ನ್ ಮಾಡ್ತಾ ಇದ್ದಾಳೆ. ಅವಳ ಮಾತಲ್ಲಿ ಈ ಕಂಪನಿ CEO ಅನ್ನೋ ದರ್ಪ ಇದೆ, ಪರಶುರಾಮನ ಹೆಂಡತಿ ಅನ್ನೋ ಜಂಬ ಇದೆ. ನಾವು ಆ ದರ್ಪನ ಮಣ್ಪಾಲ್ ಮಾಡಬೇಕು ಅಂತಾನೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಛೇ, ಅದು ಯಾವುದು ವರ್ಕೌಟೇ ಆಗ್ತಿಲ್ವಲ್ಲ. ಇದು ಯಾವತ್ತೂ ವರ್ಕೌಟ್ ಆಗಲ್ಲ ರೀ. ಈ ಥರ ಕಿರ್ಚಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ನಾವು ಯಾವಾಗಲೂ ಕಾವೇರಿಗೆ ತೊಂದರೆ ಕೊಡಕ್ಕೆ ಹೋಗೋದು. ಅವಳು ಸ್ಟಾಫ್ಗಳ ಮುಂದೆ ಸೂಪರ್ ವುಮನ್ ಆಗೋದು, ಆಮೇಲೆ ಅಪ್ಪನ ಮುಂದೆ ಸೂಪರ್ ಯಜಮಾನಿ ಆಗೋದು. ಇದೇ ಆಗೋಗಿದೆ. ನಾವು ಏನು ಮಾಡಿದ್ರು ಏನೂ ಯೂಸ್ ಇಲ್ಲ. ರೀ, ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ.